ಉದ್ಘಾಟನೆ ಮಾಡುವಾಗ ನಮ್ಮ ಹಿರಿಯರು ಒಂದು ಶ್ಲೋಕವನ್ನು ಹೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಮ್ಮ ಹಳ್ಳಿಯಲ್ಲಿ ನಮ್ಮ ತಾಯಿಯವರು ಸಂಜೆ ದೀಪವನ್ನು ಹಚ್ಚುವಾಗ ಕೈಕಾಲು ಮುಖವನ್ನು ದೀಪದ ಮುಂದೆ ಕುಳಿತು ದೀಪವನ್ನು ಹಚ್ಚಿ ಹೇಳುತ್ತಿದ್ದಂಥ ಒಂದು ನುಡಿ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪೋಜ್ಯೋತಿ ನಮೋಸ್ತುತೇ. ನಮ್ಮ ಹಿಂದಿನ ಮಾತೆಯರು ಏನು ಹೇಳಿದ್ರು ಅರ್ಥಾತ್ ನನಗೆ ಶುಭವನ್ನು ಮಾಡಿ ಮಾತೆ, ಆರೋಗ್ಯವನ್ನು ಕೊಡು, ಸಂಪತ್ತನ್ನು ಕೊಡು, ನನ್ನ ಕುಟುಂಬ ಆರೋಗ್ಯವಾಗಿರಬೇಕು. ಅದ್ರ ಜೊತೆಗೆ ಮತ್ತೊಂದು ಹೇಳಬೇಕು, ಶತ್ರುಬುದ್ಧಿ ವಿನಾಶಾಯ ದೀಪೋಜ್ಯೋತಿ ನಮೋಸ್ತುತೇ ಅಂತ ಹೇಳಿ ಯಾರನ್ನೂ ಕೂಡ ದ್ವೇಷ ಮಾಡುವಂಥ ಭಾವನೆಯನ್ನು ಇರಬೇಡ ಅಂತ ಹೇಳಿ ಆ ತಾಯಿಯನ್ನು ನಮಗೆ ಹೇಳ್ಕೊಂಡು ಬಂದಿದ್ದಾರೆ. ಇವತ್ತು ಇಂದಿನ ವ್ಯವಸ್ಥೆಯಲ್ಲಿ ನಾವು ಒಂದು ಕಡೆಯಿಂದ ಭೂಪಟವನ್ನು ನೋಡ್ತಾ ಬಂದರೆ ನಮ್ಮ ಪೂರ್ವ ಭಾಗದಲ್ಲಿರುವಂತಹ ದೇಶಗಳನ್ನು ತೆಗೆದುಕೊಂಡ್ರೆ ಅಲ್ಲಿ ಅಸ್ಥಿರತೆ, ಮಧ್ಯಪ್ರಾಚ್ಯದಲ್ಲಿ ಇವತ್ತು ನಡೀತಾ ಇರೋದು ಅಸ್ಥಿರತೆ, ಹಾಗೆ ಪಶ್ಚಿಮದ ಕಡೆ ದೇಶಗಳನ್ನು ತೆಗೆದುಕೊಂಡ್ರೆ ಎಲ್ಲ ಕಡೆ ಅಸ್ಥಿರತೆ. ಇವನ್ನೆಲ್ಲವನ್ನು ಒಟ್ಟುಗೂಡಿಸಿ ನೋಡಿದ್ರೆ ನಾವು ಹೇಳಿದ್ದೀವಿ ಭಾರತದಲ್ಲಿ ಮಾತ್ರ ಶಾಂತವಾಗಿ ಕೂತಿದ್ದೀವಿ. ಕಾರಣ ಏನು? ಇದನ್ನು ನಾವು ಆಲೋಚನೆ ಮಾಡುವಂಥ, ಚಿಂತನೆ ಮಾಡುವಂಥ ಎಲ್ಲ ಅಂಶಗಳನ್ನು ಅವರು ತುಂಬಾ ಚೆನ್ನಾಗಿ ವ್ಯಾಖ್ಯಾನಿಸಿದ್ದಾರೆ. ಉದಾಹರಣೆಗೆ ಆಮೇಲೆ ಸಂಕ್ಷಿಪ್ತವಾಗಿ ಹೇಳುತ್ತೆ, ಇದೊಂದು ತುಂಬಾ ಒಳ್ಳೆಯ ಕೆಲಸ. ಅದರಿಂದ ಯಾರು ನಮ್ಮ ಅಟೆನ್ಷನ್ ಸ್ಪ್ಯಾನ್ ತೊಂದರೆ ಆದ ಹಾಗೆ ಬೇರೆ ಸೋಷಿಯಲ್ ಮೀಡಿಯಾ ವೀಕ್ಷಣೆ ಈ ಥರ ಕೆಲಸಗಳ ಭಂಗ ಬರದ ಹಾಗೆ ಕೂತಲ್ಲಿ ನಿಂತಲ್ಲಿ ಓದ್ಕೊಂಡ್ರು ಒಂದಷ್ಟು ಸತ್ಯ ಅಂತ ತಿಳಿಯುತ್ತೆ. ಯಾಕಂದ್ರೆ ಇದು ಯಾವುದರಲ್ಲೂ ಉತ್ಪ್ರೇಕ್ಷೆ ಇಲ್ಲ. ಇವೆಲ್ಲ ಅಂಬೇಡ್ಕರ್ ಅವರದೇ ಮಾತು, ಅವರದೇ ಚಿಂತನೆ. ಅದರಿಂದ ಸುಧಾಕರ್ ಅವರು ಈ ಕಾರಣಕ್ಕೆ ಅಭಿನಂದನೀಯರು. ಆಮೇಲೆ QR ಕೋಡ್ಗಳು ಕೊಟ್ಟಿದ್ದಾರೆ. ಅಂದ್ರೆ ನಾನು ಟೆಕ್ನಿಕಲ್ ಆಗಿ ಹೇಳ್ತಾ ಇದ್ದೀನಿ, ಕೆಲವು ಅಧ್ಯಾಯಗಳಿಗೆ QR ಕೋಡ್ ಕೊಟ್ಟಿದ್ದಾರೆ. ಅದನ್ನು ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಯೂಟ್ಯೂಬ್ ಚಾನಲ್ ಹೋಗುತ್ತೆ. ಅಂದ್ರೆ ಸೋಮಾರಿಗಳು ಹಾಸಿಗೆ ಅನಿಸ್ಕೊತಾ ಇದೆ, ಬೇಕು ಇದಿಲ್ಲ, ನಾವು ಈ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದೀವಿ, ಅದರಿಂದ ಇದೆಲ್ಲ ಬೇಕು, ಅದನ್ನು ಮಾಡ್ಬಿಟ್ಟಿದ್ದಾರೆ. ಸ್ವಲ್ಪ ಅದನ್ನ ಸ್ಕ್ಯಾನ್ ಮಾಡೋಷ್ಟು ಶ್ರಮ ಹಾಕಿದ್ರೆ ಅದು ಯಾವುದೋ ಒಂದು ಲಿಂಕ್ ಹೋಗುತ್ತೆ, ಅದು ಕೆಲಸ ಆಗುತ್ತೆ. ಆಮೇಲೆ 3 ಭಾಗವಾಗಿ ಇದನ್ನು ಅಭಿವೃದ್ಧಿಸಿದಾರಲ್ಲ. ಮೊದಲನೇದು ಇಸ್ಲಾಂ ಒಪ್ಪದ ಅಂಬೇಡ್ಕರ್, ಎರಡನೇದು ಹಿಂದುತ್ವದ ವಿಮರ್ಶೆ ಮತ್ತು ಶ್ಲಾಘನೆ, ಮೂರನೇದು ಅಂಬೇಡ್ಕರ್ ಮತ್ತು ಭಾರತೀಯತೆ. 1935ರಲ್ಲಿ ಅನ್ಸುತ್ತೆ ಅಂಬೇಡ್ಕರ್ ತೀರ್ಮಾನ ತಗೊಂಡಿದ್ದು, ನಾಸಿಕ್ನಲ್ಲಿ ನಾನು ಮತಾಂತರವಾಗ್ತೀನಿ ಅಂತ ತೀರ್ಮಾನ ಮಾಡಿದಾಗ ನಾನು ಆನಂದ್ ದೇಶಮುಖ್ ಅವ್ರ ಒಂದು ಲೇಖನ ಓದಿದೆ. ಆ ಪುಸ್ತಕ ಪೂರ್ತಿ ಓದಿಲ್ಲ. ಅಂಬೇಡ್ಕರ್ ಇಸ್ಲಾಂ ಪರವಾಗಿದ್ದಾರೆ, ಅವ್ರು ಆ ಕಡೆ ಒಲವಿದೆ ಅಂತ ಅನ್ಸುತ್ತೆ, ಅವಾಗ ಇದ್ದು ಅವ್ರಿಗೆ ಒಲವು ಅಂತ ತಿಳಿಯುತ್ತೆ. ಆದರೆ ಥಾಟ್ಸ್ ಆನ್ ಪಾಕಿಸ್ತಾನ್ ಪ್ರಕಟವಾಗಿದ್ದು 1940 ಡಿಸೆಂಬರಲ್ಲಿ. 5 ವರ್ಷಗಳಲ್ಲಿ ಅಂಬೇಡ್ಕರ್ ಇಸ್ಲಾಮಿನ ಬಗ್ಗೆ ಹೇಗೆ ಜಾಲಾಡಿದ್ದಾರೆ ಅಂದರೆ, ಆ ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ ಹೇಳಿದ್ನಲ್ಲ, ಅದರ ಬಗ್ಗೆ ಒಂದು ಸೆಮಿನಾರ್ ಆಗಲೇಬೇಕು. ಪ್ರತಿ ಅಧ್ಯಾಯ ತಗೊಂಡು ಅದನ್ನ ಬರ್ತಿರೋ ರೀತಿ, ಸೂಕ್ಷ್ಮಗಳನ್ನ ಅವರು ನೋಡಿರುವ ರೀತಿ ಎಲ್ಲ ಅದು ಅನನ್ಯ. ಆ 5 ವರ್ಷಗಳಲ್ಲಿ ಅಂಬೇಡ್ಕರ್ ಹೇಗೆ ತಿಳ್ಕೊಂಡಿದ್ದಾರೆ ಅಂದ್ರೆ, ಅದನ್ನ ಅವರು ಆ ಇಡೀ ಥಾಟ್ಸ್ ಆನ್ ಪಾಕಿಸ್ತಾನ್ ಕೃತಿಯನ್ನ 4 ಭಾಗವಾಗಿ ವಿಭಜಿಸ್ತಾರೆ. ಅಂದ್ರೆ ಅದನ್ನು ಬರೆಯೋ ಅಗತ್ಯ ಯಾಕೆ ಬೇಕು ಅಂದ್ರೆ, ಅಷ್ಟೊತ್ತಿಗಾಗಲೇ ಮುಸ್ಲಿಂ ಲೀಗ್ನಲ್ಲಿ 2 ನೇಷನ್ ಥಿಯರಿಗೆ ಒಪ್ಪಿಗೆ ಸಿಕ್ಕಿತ್ತು. 1930ರಲ್ಲಿ ಮೊದಲನೇ ಸಲ ಪ್ರತ್ಯೇಕ ದೇಶ ಬೇಕು ಅಂತ ಪ್ರಸ್ತಾವನೆ ಆಗಿಲ್ಲ. ಆಗಿವತ್ತು ಒಪ್ಪಿಗೆ ಸಿಕ್ಕಿರೋದಿಲ್ಲ. ಆದರೆ 1933ರಲ್ಲಿ ರೆಹಮತ್ ಅಲಿ, ಆತನು ಒಬ್ಬ ಅಡ್ವೊಕೇಟ್, ಆತನು ಬೇಕೇ ಬೇಕು ಇನ್ನೊಂದು ದೇಶ ಅಂತ ಮತ್ತೆ ಮುಸ್ಲಿಂ ಲೀಗ್ ನಮ್ಮದು
ಸಂದರ್ಭದಲ್ಲಿ ಅಂಬೇಡ್ಕರ್ ಆಲೋಚನೆ ಮಾಡಿ ಈಗ ನಾಳೆ ದಿವಸ ಸಂವಿಧಾನ ಬರೀಬೇಕು ಅಂದ್ರೆ ಹೇಗೆ ಬರೀಬೇಕು, ಈ ದೇಶದ ವಿಭಜನೆ ಆಗಬೇಕೇ ಬೇಡ, ಮುಸ್ಲಿಂ ಲೀಗ್ ಇನ್ನೊಂದು ದೇಶ ಕೇಳ್ತಿದೆ, ಕೊಡೋದು ಸರಿಯೋ ತಪ್ಪೋ, ಕೊಟ್ಟರೆ ಇದರ ಪರಿಣಾಮ ಏನಾಗುತ್ತೆ, ಪ್ರಾಗ್ಮ್ಯಾಟಿಸಮ್ ಇದರ ಪ್ರಾಯೋಗಿಕತೆ ಏನಾಗುತ್ತೆ. ನಾವು ಥಿಯರಿ ಮಾತಾಡೋದು ಬೇರೆ, ತುಂಬಾ ಉನ್ಮಾದದಿಂದ ಉತ್ಪ್ರೇಕ್ಷಿಸಿ ಎಲ್ಲರನ್ನೂ ಉದ್ರೇಕಗೊಳಿಸೋ ಹಾಗೆ ಮಾತಾಡೋದು ಬೇರೆ, ವಾಸ್ತವದಲ್ಲಿ ಏನಾಗುತ್ತೆ, ಏನು ಅಗತ್ಯ, ಇದು ಇನ್ನೊಂದು ದೇಶದ ಅಗತ್ಯ ಇದೆಯೇ ಅಂತ ಆಲೋಚನೆ ಮಾಡಿ ಬಂದಿರೋದು ಥಾಟ್ಸ್ ಆನ್ ಪಾಕಿಸ್ತಾನ. ಅದು ಮತ್ತೆ ಮರುಮುದ್ರಣ ಆದಾಗ ಅದನ್ನ ಪಾಕಿಸ್ತಾನ ಪಾರ್ಟಿಷನ್ ಆಫ್ ಇಂಡಿಯಾ ಅಂತ ಅದಕ್ಕೆ ಇನ್ನೊಂದು ಹೆಸರಲ್ಲಿ ಬರೆದು ಹಾಗೆ ಬರೆಯುವ ಹೊತ್ತಿಗೆ ಅಂಬೇಡ್ಕರ್ ಕಮಿಟ್ಮೆಂಟ್, ಅವರ ಬದ್ಧತೆ ಎಷ್ಟಿತ್ತು ಅಂದರೆ ಇಸ್ಲಾಮನ್ನ ಸವಿವರವಾಗಿ ಔಷಧಿಗಳಲ್ಲಿ ಅಧ್ಯಯನ ಮಾಡಬೇಕು. ಎಲ್ಲಿಂದ ಅಂದರೆ ನಮಗೆ ಭಾರತದ ಮೇಲೆ ದಾಳಿ ಶುರು ಮಾಡಿದ್ರೆ ಸಾಧಾರಣ ಎಲ್ಲ ಮುಸ್ಲಿಮರು ಬಂದ್ಬಿಟ್ರು ಆ ಕಡೆಯಿಂದ ಅಂತ ಅನ್ಸುತ್ತೆ. ಅದರಲ್ಲಿ ಅಫ್ಘಾನಲ್ಲಿ ಯಾರು, ಭಾರತದಲ್ಲಿ ಯಾರು, ಮಂಗೋಲಿಯರು ಯಾರು, ಯಾವ್ಯಾವ ಅವರಲ್ಲಿ ಎಷ್ಟು ಜಾತಿ ಇದೆ, ಅಶ್ರಫ್, ಅಜ್ರಫ್, ಅಸಲ್, ಮೂರು ವಿಧದ ಅವರಲ್ಲೂ ಜಾತಿ ಇದೆ, ಅವರಲ್ಲಿರೋ ಸೋಷಿಯಲ್ ಸ್ಟ್ಯಾಗ್ನೇಷನ್ ಇದೆಲ್ಲವನ್ನ ವಿವರವಾಗಿ ಅಂಬೇಡ್ಕರ್ ಬರೀತಾರೆ. ಅದರಿಂದ ಇದನ್ನ 4 ವಿಭಾಗ ಮಾಡ್ಕೊತಾರೆ. ಮೊದಲನೇದು ಮುಸ್ಲಿಂ ಕೇಸ್ ಫಾರ್ ಪಾಕಿಸ್ತಾನ, ಮುಸ್ಲಿಮರು ಯಾಕೆ ಪಾಕಿಸ್ತಾನ ಬೇಕು ಅಂತ ಕೇಳ್ತಾ ಇದ್ದಾರೆ, ಅದನ್ನ ದೀರ್ಘವಾಗಿ ವಿಮರ್ಶೆ ಮಾಡ್ತಾರೆ. ಎರಡನೇದರಲ್ಲಿ ಹಿಂದೂ ಕೇಸ್ ಅಗೇನ್ಸ್ಟ್ ಪಾಕಿಸ್ತಾನ, ಹಿಂದೂಗಳಿಗೆ ಪಾಕಿಸ್ತಾನ ಬೇಡ ಅನ್ನೋದು ದೊಡ್ಡ ವರ್ಗ ಇದೆ. ನಾವೆಲ್ಲ ಒಂದೇ DNA ಅಥವಾ ಒಂದೇ ಸಂಸ್ಕೃತಿಯವರು, ಇನ್ನೊಂದು ದೇಶದ ಅದಕ್ಕೆ ಇಲ್ಲವೇ ಇಲ್ವಲ್ಲ ಅನ್ನೋದು ಅದನ್ನು ಬರೀತಾರೆ. ಮೂರನೇದು ವಾಟ್ ಇಸ್ ನಾಟ್ ಪಾಕಿಸ್ತಾನ, ಲೆಸನ್ಸ್ ಫ್ರಮ್ ಅಬ್ರಾಡ್. ಅಂಬೇಡ್ಕರ್ ಇನ್ನೊಂದು ಏನು ಹೇಳ್ಬೋದು ವೈಶಿಷ್ಟ್ಯ, ಅದನ್ನ ಸುಧಾಕರ್ ಅವರು 4ನೇ ಅಧ್ಯಾಯವಾಗಿ ಸೇರಿಸ್ಕೋಬಹುದು ಈ ಕೃತಿಯಲ್ಲೋ ಅಥವಾ ಮುಂದೆ ಯಾವಾಗಲೂ. ಅಂಬೇಡ್ಕರ್ ವಿಶ್ವದೃಷ್ಟಿ, ಒಂದು ಸಮಸ್ಯೆ ನಮ್ಮ ದೇಶದಲ್ಲಿ ಆಗಿದೆ ಅಂದ್ರೆ ಅಂತ ಸಮಸ್ಯೆ ಅಕ್ಕಪಕ್ಕದ ಬೇರೆ ಯಾವುದಾದ್ರೂ ದೇಶಗಳಲ್ಲಾಗಿದೆಯೇ, ಅವರು ಏನು ಪರಿಹಾರ ಕಂಡುಕೊಂಡ್ರು. ಲೆಸನ್ಸ್ ಫ್ರಮ್ ಅಬ್ರಾಡ್ ಅನ್ನೋ ಒಂದು ಸಬ್ಸೆಕ್ಷನ್ ಅಲ್ಲಿ ಇದೇ ಥರ ಟರ್ಕಿ ಮತ್ತೆ ಗ್ರೀಸ್ನಲ್ಲಿ ಅದು ವಿಭಜನೆ ಆದಾಗ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗುತ್ತೆ, ಜನಸಂಖ್ಯೆ. ಯಾಕಂದ್ರೆ ಸಾಂಸ್ಕೃತಿಕವಾಗಿ ಭಿನ್ನವಾಗಿರುವ ಎರಡು ಜನಸಮೂಹ ಒಂದಾಗಲು ಸಾಧ್ಯವೇ ಇಲ್ಲ. ಇದು ನಮಗೆ ಒಪ್ಕೊಳ್ಳೋ ಕಷ್ಟ ಆಗ್ತದೆ, ಅದನ್ನು ಒಪ್ಕೋಬೇಕಾಗುತ್ತೆ. ಇದನ್ನ ತುಂಬಾ ತಮ್ಮ ಅಕ್ಷರ ಸೇವೆಯ ಮೂಲಕ ರಾಷ್ಟ್ರವನ್ನು ಕಟ್ಟಿದಂತ ಕೀರ್ತಿ ಹಲವಾರು ಸಾಹಿತ್ಯ ಬಂಧುಗಳು, ಉದಾಹರಣೆ DVG ಇರ್ಬೋದು. DVG ಅಂತ ಒಬ್ಬ ಕನ್ನಡದ ಶ್ರೇಷ್ಠ ಬರಹಗಾರ. ಈ ದೇಶದ ಸಂವಿಧಾನ ರಚನಾ ಕಾರ್ಯ ನಡೆಯಬೇಕಾದ್ರೆ ಸಂವಿಧಾನ ರಚನಾ ಕಾರ್ಯ ಹೇಗಾಗಬೇಕು ಅನ್ನೋದ್ರ ಬಗ್ಗೆ ಬರೆದವರು. ಅವರ ಪೊಲಿಟಿಕಲ್ ಥಾಟ್ಸ್ ಅನ್ನು ನೋಡಿದ್ರೆ ನಮ್ಮ ಸಾಮಾನ್ಯ DVG ಕಂಡ್ರೆ ಏನೋ ಕಗ್ಗಗಳು ಈ ರೀತಿ ನೋಡ್ತೀವಿ. ಆದರೆ DVG ಅವರ ರಾಜಕೀಯ ಬರಹಗಳನ್ನು ನೀವು ಗಮನಿಸಿದ್ರೆ ಒಂದು ದೇಶಕ್ಕೆ ಬೇಕಾದಂಥ ಮೂಲಭೂತ ಕಾನೂನು ಹೇಗೆ ರಚನೆ ಆಗಬೇಕು ಅನ್ನೋದರ ಕುರಿತು ಕೂಡ ಅವರು ಅಭಿವ್ಯಕ್ತತೆಯನ್ನು ಮಾಡಿದ್ದಾರೆ. ಅಂದರೆ ಹಲವಾರು ರಸವಿಷಯಂತ ಸಾಹಿತಿಗಳು ಈ ದೇಶವನ್ನು ಒಟ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ಅನೇಕ ಉದಾಹರಣೆಗಳಿದೆ. ಆದರೆ ಇತ್ತೀಚೆಗೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ, ಬಹಳ ಮುಖ್ಯವಾಗಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅಕ್ಷರ ಮಾರಿಕೊಳ್ಳುವ ದಲ್ಲಾಳಿ ಬೇರೆ ಏನೇನೋ ಮಾಡಿದ್ದನ್ನು ನೋಡಿದ್ದೀನಿ, ಅಕ್ಷರನೂ ಮಾಡಿಬಿಟ್ಟಿದ್ದಾರೆ. ಉದಾಹರಣೆಗೆ ದೇವರು ಮಾದೇವರಿದ್ದಾರೆ ಮೈಸೂರಿನವರು, ನಾನು ಹಿರಿಯರು ಪ್ರಾಜ್ಞರು ಇಟ್ಕೊಂಡು ಹೇಳ್ತಾ ಇದ್ದೀನಿ, ಅವರು ಅಕ್ಷರ ಮಾಡುವ ದಲ್ಲಾಳಿ. ನಾನು ಯಾಕೆ ಪ್ರಾಜ್ಞವಾಗಿ ಮಾತನ್ನ ಅವರಿಗೆ SD ಸಿದ್ದರಾಮಯ್ಯನವರಿಗೆ, ಮಹೇಶ್ಚಂದ್ರ ಅವರಿಗೆ, ಭಗವಾನ್ಗೆ ಹೇಳ್ತೀನಿ ಕೇಳಿದ್ರೆ, ಯಾವ ವಿಷಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಿಕೊಟ್ರು, ಕಟ್ಟಿಕೊಟ್ರು, ಅದು ಸಮಾಜದ ಭಾಗ ಆಗಬೇಕು ಅನ್ನೋದನ್ನ ಅವಿತಿಟ್ಟು ನಿಮ್ಮ ಇಡನ್ ಅಜೆಂಡಾ ಒಳಗಡೆ ಅದನ್ನ ಬಹಳ ದೊಡ್ಡ ಮೇಲೆ ಪರದೆಯನ್ನು ಒತ್ತಿಸಿ ಕಾಪಿಟ್ಕೊಂಡು ಯಾವುದನ್ನ ಸಮಾಜಕ್ಕೆ ಮುಟ್ಟಿಸಬಾರ್ದು ಅದನ್ನ ಮುಟ್ಟಿಸಿದ್ರೆ ನಿಮ್ಮ ದಲ್ಲಾಳಿಗಳು ಅಂತ ಕರೀತೀವಿ. ಕಾರಣ ಏನು ಕೇಳಿದ್ರೆ, ನಿಮ್ಮಿಂದ ಭಾರತ ಒಟ್ಟಾಗಲೇ ಇದೆ, ನಿಮ್ಮಿಂದ ಕನ್ನಡದ ಮೂಲಕ ಭಾರತ ನಮಗೆ ಶ್ರೀಮಂತಗೊಳ್ಳದೇ ಇಲ್ಲ, ನಿಮ್ಮಿಂದ ಭಾರತ ಕನ್ನಡದ ಮೂಲಕ ಭಾರತವನ್ನು ವಿಘಟನೆಗೊಳಿಸುವ ಕಾರ್ಯಕ್ಕೆ ನಿಮ್ಮ ಅಕ್ಷರ ಸಾಕ್ಷಿಯಾಗೋದಾದ್ರೆ ನಿಮ್ಮ ಸಾಹಿತ್ಯ ಕೆಲಸ ಅದು ದುಷ್ಟ ಸಂಹಾರಕ್ಕಲ್ಲ, ಅದು ರಾಷ್ಟ್ರ ಸಂಹಾರಕ್ಕೆ ಸೀಮಿತ ಆಯಿತು ಅಂತ. ನಾನು ಯಾರನ್ನು ದೊಡ್ಡವರನ್ನು ಈಗ ಕೆಲವರಿಗೆ ಕಾಯಾಲಯ ಇದೆ, ಕೆಲವರು ಮೈಸೂರಿನಲ್ಲಿದ್ದಾರೆ, ನೇರ ನರೇಂದ್ರ ಮೋದಿ ಅವರ ಹೆಸರು ಹೇಳಿ ಮಾತಾಡ್ತಾರೆ. ಅವ್ರು ಯಾಕೆ ಅಂದರೆ ಟಿವಿನವ್ರು ಬೈಟ್ ತಗೊಳ್ಬೇಕು, ನರೇಂದ್ರ ಮೋದಿ ಹೆಸರು ಬೈಟ್ ತಗೊಳ್ತಾರೆ ಅಂತ. ಹಂಗಿಲ್ಲ, ನಾನು ಬಹಳ ಪ್ರಜ್ಞಾಪೂರ್ವಕವಾಗಿರ್ತೀನಿ. ಯಾರನ್ನೇ ಕೇಳಿದ್ರೆ ನಾನು ಕಾಪಿರ ಕೃತಿ ಎಲ್ಲ ಸಾಧನ ಕುರಿತು ಮೇಡಮ್ ಹೇಳ್ತಾರೆ. 3-4 ಅಂಶಗಳನ್ನು ನಾನು ನಿಮ್ಗೆ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಕರ್ನಾಟಕದಲ್ಲಿ ಈಗಾಗಲೇ 9 ಕಡೆ ಈ ಕೃತಿ ನಿಶ್ಚಯ ಆಗಿದೆ. ಯಾಕೆ ಈ ಕೃತಿ ಸಮಾಜದಲ್ಲಿ ಇಷ್ಟು ಗಟ್ಟಿಯಾಗಿ ಹೋಗ್ತಾ
ಅಲ್ಲದೆ ಅಂತಃಕರಣದ ಭಾವ ಜಾಗೃತವಾಗಬೇಕಾದಂತ ಒಂದು ಸತ್ವ ಇದೆ. ಏನು ಅಂತಃಕರಣದ ಭಾವ? ಭಾರತದಲ್ಲಿ ಅಸ್ಪೃಶ್ಯತೆ ಎನ್ನುವುದು ಹಿಂದೂಗಳ ಒಳಗಡೆ ಯಾವುದೋ ಒಂದು ಕಾಲದಲ್ಲಿ ಪರಮ ಪೂಜ್ಯರು ಇಲ್ಲಿದ್ದಾರೆ, ಯಾವುದೋ ಒಂದು ಕಾಲದಲ್ಲಿ ಜೋಡಿಸಿಕೊಟ್ಟು ಮನುಷ್ಯನನ್ನು ಮುಟ್ಟಿಸಿಕೊಳ್ಳಬಾರದಂತ ಸಿದ್ಧಾಂತವನ್ನು ನಮ್ಮ ನೆಲದಲ್ಲೇ ಇತ್ತು ಅನ್ನುವುದು ನಾಚಿಕೆಗೇಡಿನ ಸಂಗತಿ. ಯಾರು ಒಪ್ಪಕ್ಕಾಗುದಿಲ್ಲ. ನಾವು